ಎಲ್ಲವೂ ನಮ್ಮ ಇಷ್ಟದಂತೆ ನಡೆದರೆ ಅದನ್ನು ಪ್ರಪಂಚ ಅಂತ ಯಾಕೆ ಕರೀತಾರೆ? ಅವರವರ ಧರ್ಮ ಕರ್ಮ ಅವರದು. ನಾವು ಮತ್ತೊಬ್ಬರ ನಡತೆಯ ಬಗೆಗೆ ಯೋಚಿಸಬಾರದು. ಇದು ನಾನು ಓದಿದ ಮೊದಲ ಎಸ್.ಎಲ್. ಭೈರಪ್ಪನವರ ಕಾದಂಬರಿ ವಂಶವೃಕ್ಷ. ಮೊದಲ ಯೋಚನೆ ಬರೋದು ಈ ಕಾದಂಬರಿ ಓದಿದ ಮೇಲೆ ಎಷ್ಟು ಆಳವಾದ ಸಾಹಿತ್ಯಭರಿತವಾದ ಕಾದಂಬರಿ ಎಂದು. ಇದು ಮುಗಿಸಿದ ಮೇಲೆ ಒಂದು ಯೋಚನೆ ಹೆಚ್ಚಾಗಿ ನನಗೆ ಬಂದಿದ್ದು ಏನಂತ ಅಂದರೆ, ನಾವು ಅನ್ಕೋತೀವಿ ಹುಟ್ಟಿದ ಮೇಲೆ ನಾವು ಭೂಮಿ ಮೇಲೆ ಬಂದ ಮೇಲೆ ನಮಗೆ ಕಷ್ಟ ಏನಿಗೆ ಬರುತ್ತೆ, ಸುಖನೇ ಇರುತ್ತೆ ಎಲ್ಲನೂ ಅಂತ. ಬಟ್ ಜೀವನ ಹಂಗಲ್ಲ. ವಯಸ್ಸು ಮುಗ್ದೋಗುತ್ತೆ, ಜೀವನ ಮುಗ್ದೋಗುತ್ತೆ, ಕಷ್ಟ ಮುಗಿಯಲ್ಲ. ಜೀವನ ಅಂದರೆ ಅದೇ ಅಲ್ವಾ? ಕತೆ 3 ಕುಟುಂಬಗಳ ನಡುವೆ ನಡೆಯುತ್ತೆ. ಶ್ರೀನಿವಾಸ ಶ್ರೋತ್ರಿ ಅವ್ರದ್ದೊಂದು, ಸದಾಶಿವರಾಯರನೊಂದು ಮತ್ತು ರಾಜರಾಯರದೊಂದು. ಈ 3 ಕುಟುಂಬಗಳ ನಡುವೆ ಯಾವ ಸನ್ನಿವೇಶಗಳು ಬರುತ್ತೆ, ಏನು ಕತೆ ಆಗುತ್ತೆ ಅನ್ನೋದು ಕಾದಂಬರಿಯ ಫುಲ್ ಕತೆ. ನಾವು ನಿರ್ಧಾರಗಳು ತಗೊಳ್ಬೇಕಾದ್ರೆ ಇದು ಸರಳವಾಗಿದೆಯಾ, ನನಗೆ ಅನುಕೂಲಕರವಾಗ್ತಿದೆಯಾ ಅಂತ ನೋಡಿಬಿಟ್ಟು ಆ ಥರ ಯೋಚನೆ ಮಾಡಿಬಿಟ್ಟು ನಿರ್ಧಾರಗಳು ತಗೋತೀವಿ. ಆದರೆ ಇದು ಧರ್ಮದಿಂದ ಅಥವಾ ಸತ್ಯವಾಗಿಯೂ ಇದು ನ್ಯಾಯವಾಗಿದೆಯಾ, ಇದು ಸರಿಯಾದ ನಿರ್ಧಾರನ ಅಂತ ಅನ್ನೋದು ಲಾಸ್ಟಲ್ಲಿ ಬರುತ್ತೆ. ಈ ಕಾದಂಬರಿಯಲ್ಲಿ ಬರೋ ಶ್ರೀನಿವಾಸ ಶ್ರೋತ್ರಿ ಅನ್ನೋದೊಂದು ಪಾತ್ರ ತುಂಬ ಪ್ರಭಾವ ಬೀರುತ್ತೆ. ಅಟ್ಲೀಸ್ಟ್ ನನ್ನ ಮೇಲೆ ತುಂಬ ಪ್ರಭಾವ ಬೀರ್ತು. ಆ ಪಾತ್ರ ಮಾತಾಡುವಾಗ ಕೆಲವೊಂದು ಸತಿ ನಿಮ್ಮ ಮನಸ್ಸಿಗೆ ಸಮಾಧಾನನೂ ಕೊಡುತ್ತೆ, ಕೆಲವೊಂದು ಸತಿ ಪ್ರಶ್ನೆಗಳು ಹುಟ್ಟಾಕುತ್ತೆ. ಒಂದು 4-5 ವಾಕ್ಯದಲ್ಲಿ ಈ ಕಾದಂಬರಿನ ಯಾಕೆ ಓದಬೇಕು ಅಂತ ನಾನು ನಿಮಗೆ ಹೇಳಿದ್ರೆ ಅದು ಕತೆಗೆ ಅಥವಾ ಕಾದಂಬರಿಗೆ ಒಪ್ಪಲ್ಲ ಅನಿಸುತ್ತೆ. ಒಂದೇನು ಹೇಳ್ಬೋದಂತ ಅಂದರೆ, ಈ ಕತೆ ಅಥವಾ ಈ ಕತೆನ ಮುಗಿಸಿದ ಮೇಲೆ ನಿಮ್ಮ ಜೀವನದಲ್ಲಿ ಕಹಿ ಘಟನೆಗಳು ನಡೀತಿರಬಹುದು ಅಥವಾ ನಡೆದಿರಬಹುದು. ಅದ್ರ ಮೇಲೊಂದು ಹೊಸ ಯೋಚನೆ ಹುಟ್ಟಾಕಬಹುದು. ಅದಾಗಿದ್ರ ಮೇಲೆ ನಿಮ್ಗೊಂದು ಸಮಾಧಾನ ಕೊಡಬಹುದು ಅಥವಾ ಯಾವುದೋ ಒಂದು ಜೀವನದ ಮೇಲೆ ಒಂದು ಹೊಸ ನೋಟ ಕೊಡುತ್ತೆ. ಸೊ ಬುಕ್ ತುಂಬ ಚೆನ್ನಾಗಿದೆ. ನಿಮಗೂ ಮನಸ್ಸಿಗೆ ಹತ್ರ ಆಗ್ಬೋದು. ಸಮಯ ಸಿಕ್ಕಾಗ ಓದಿ.